ನಮಸ್ತೆ, ನಾನು ಡಾಕ್ಟರ್ ಅಶ್ವಿನಿ ಎನ್ವಿ ಅಂತ. ನಾನು ಮುಕ್ತಾ ಫೌಂಡೇಶನ್ನಿನ ನಿರ್ದೇಶಕಿ. ಮುಕ್ತಾ ಫೌಂಡೇಶನ್ ಒಂದು NGO. ಈ NGOದ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ ಪ್ರಿವೆನ್ಷನ್ ಆಫ್ ಚೈಲ್ಡ್ ಸೆಕ್ಷುವಲ್ ಅಬ್ಯೂಸ್. ಮಕ್ಕಳ ಮೇಲೆ ಆಗುವ ಲೈಂಗಿಕ ದೌರ್ಜನ್ಯವನ್ನ ಯಾವ ರೀತಿ ತಡಿಬೇಕು ಅನ್ನೋ ವಿಚಾರದ ಬಗ್ಗೆ ನಾವು ಕೆಲಸ ಮಾಡ್ತೇವೆ. ಈ ದಿನ ನಾನು ಏನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಅಂದ್ರೆ, ಬಹಳಷ್ಟು ಸಲ ನಾವು ಈ ಕೇಸಸ್ಗಳನ್ನ ಕೇಳಿದಾಗ ಬಹಳ ನೋವಾಗುತ್ತೆ. ಬಟ್ ಆದ್ರೆ ನಾವು ಈ ತರದ ಕೇಸಸ್ಗಳು ಆಗೋದಕ್ಕಿಂತ ಮುಂಚೆನೆ ಯಾವ ರೀತಿ ತಡೆಗಟ್ಟಬೇಕು ಅನ್ನೋದ್ರ ಬಗ್ಗೆ ನಾವು ಕಲ್ತ್ಕೊಳ್ಳೋದು ಬಹಳನೇ ಮುಖ್ಯ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ನೋಡಿ, ಮಕ್ಕಳ ಮೇಲಾಗುವ ಲೈಂಗಿಕ ದೌರ್ಜನ್ಯದ ಬಗ್ಗೆ ಬಹಳಷ್ಟು ತಪ್ಪು ಕಲ್ಪನೆಗಳು ನಮ್ಮ ಜನರಲ್ಲಿದೆ. ಮೊದಲನೇ ಕಲ್ಪನೆ ಏನಪ್ಪಾ ಅಂದ್ರೆ, ಲೈಂಗಿಕ ದೌರ್ಜನ್ಯ ಅಂದ್ರೆ ಅಲ್ಲಿ ಸಂಪರ್ಕ ಇರಲೇಬೇಕು ಅನ್ನೋದೇ ಒಂದು ತಪ್ಪು ಕಲ್ಪನೆ. ಯಾಕಂದ್ರೆ ಬಹಳಷ್ಟು ಸ್ಕೂಲ್ಗಳಲ್ಲಿ, ಮನೆಗಳಲ್ಲಿ ಗುಡ್ ಟಚ್ ಮತ್ತೆ ಬ್ಯಾಡ್ ಟಚ್ ಬಗ್ಗೆ ಹೇಳ್ಕೊಡ್ತಾರೆ, ಅದು ಮುಖ್ಯನೇ. ಬಟ್ ಬಹಳಷ್ಟು ಸಲ ಮಕ್ಕಳ ಮೇಲೆ ಏನು ಲೈಂಗಿಕ ದೌರ್ಜನ್ಯ ಆಗುತ್ತೆ, ಅಲ್ಲಿ ಟಚ್ ಅಥವಾ ಸಂಪರ್ಕ ಇಲ್ಲದಿದ್ದರೂ ಸಹ ಅದು ಕೂಡ ದೌರ್ಜನ್ಯ ಆಗಬಹುದು. ಉದಾಹರಣೆಗೆ, ಒಂದು ಮಗುವಿಗೆ ನೀಲಿ ಚಿತ್ರ ತೋರಿಸೋದು, ಅಥವಾ ಫೋನಲ್ಲಿ ಸೆಕ್ಷುವಲಿ ಎಕ್ಸ್ಪ್ಲಾಯ್ಟೇಟಿವ್ ಆಗಿ ಮಾತಾಡೋದು, ಅಥವಾ ಸೆಕ್ಸ್ಟಿಂಗ್ ಅಂದ್ರೆ ಟೆಕ್ಸ್ಟ್ ಮೆಸೇಜ್ಗಳು, ಬಹಳ ಅಶ್ಲೀಲಕರವಾದಂತಹ ಮೆಸೇಜ್ಗಳನ್ನ ಕಳಿಸುವುದು, ಇವೆಲ್ಲ ನೋಡಿ ಇಲ್ಲಿ ಟಚ್ ಅನ್ನೋದು ಇಲ್ಲ. ಈ ಎಲ್ಲ ಉದಾಹರಣೆಗಳಲ್ಲಿ ಅಲ್ಲಿ ನೋಡಿ ಬ್ಯಾಡ್ ಟಚ್ ಅನ್ನೋದು ಇಲ್ಲ. ಆದರೂ ಸಹ ಇವೆಲ್ಲವೂ ಕೂಡ ಮಕ್ಕಳ ಮೇಲೆ ಆಗುವಂತಹ ಲೈಂಗಿಕ ಕಿರುಕುಳದ ಉದಾಹರಣೆಗಳೇ. ಇದು ಒಂದು ತಪ್ಪು ಕಲ್ಪನೆ. ಆದ್ರಿಂದ ನಾವು ಮಕ್ಕಳ ಮೇಲಾಗುವ ಲೈಂಗಿಕ ದೌರ್ಜನ್ಯದ ಬಗ್ಗೆ ಮಾತಾಡಬೇಕಾದ್ರೆ ಅವ್ರಿಗೆ ಹೇಳಬೇಕು, ಏನು ಒಂದು ಬ್ಯಾಡ್ ಟಚ್ ಮುಖಾಂತರ ಲೈಂಗಿಕ ಕಿರುಕುಳ ಆಗುತ್ತೆ, ಬಟ್ ಕೆಲವೊಮ್ಮೆ ಟಚ್ ಇಲ್ಲದಿದ್ದರೂ ಸಹ ಅಂಥವನ್ನು ಸಹ ಅವರು ನಮಗೆ ರಿಪೋರ್ಟ್ ಮಾಡಬೇಕು ಅನ್ನೋ ಒಂದು ಮಾಹಿತಿನ ಮಕ್ಕಳಿಗೆ ಕೊಡಬೇಕಾಗುತ್ತೆ. ಇನ್ನೊಂದು ತಪ್ಪು ಕಲ್ಪನೆ ಇದೆ, ಏನಪ್ಪಾ ಅಂದ್ರೆ ಬರೀ ಹೆಣ್ಮಕ್ಳ ಮೇಲೆ ಮಾತ್ರ ಲೈಂಗಿಕ ಕಿರುಕುಳ ಆಗ್ತಿದೆ ಅಂತ. ಅಂಕಿ ಅಂಶಗಳ ಪ್ರಕಾರ ನೋಡಿದ್ರೆ ಗಂಡು ಮಕ್ಕಳ ಮೇಲೂ ಕೂಡ ಲೈಂಗಿಕ ಕಿರುಕುಳ ಆಗ್ತಾ ಇದೆ, ಬಟ್ ಅದಷ್ಟು ರಿಪೋರ್ಟಿಂಗ್ ಆಗ್ತಿಲ್ಲ. ಇದು ಕೂಡ ನಾವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಇನ್ನೊಂದು ತಪ್ಪು ಕಲ್ಪನೆ ಏನಪ್ಪಾ ಅಂದ್ರೆ, ಅಯ್ಯೋ ಒಂದು ಸಲ ಮಕ್ಕಳ ಮೇಲೆ ಲೈಂಗಿಕ ಕಿರುಕುಳ ಆದ್ರೆ ಅದನ್ನ ರಿಪೋರ್ಟ್ ಮಾಡ್ಬಿಡ್ಬೇಕಾ? ನೋಡಿ, ಇಲ್ಲಿ 1 ಸಲ, 10 ಸಲ, 100 ಸಲ ಆಗೋವರೆಗೂ ವೆಯ್ಟ್ ಮಾಡ್ಬೇಕಾ? ತಡೆಗಟ್ಟಬೇಕು. 1 ಸಲ ಆದ್ರೂ ಸಹ ನಾವು ರಿಪೋರ್ಟ್ ಮಾಡಬೇಕು. ಆ ಮಗುವಿಗೆ ನ್ಯಾಯ ಸಿಗಬೇಕು. ನೀವು ಎಲ್ಲರೂ ಒಂದು ನಂಬರ್ನ ನೆನಪಿನಲ್ಲಿ ಇಟ್ಕೊಳ್ಳಿ, ಏನು 1098. ಇದು ಮಕ್ಕಳ ಸಹಾಯವಾಣಿ. ನಮಗೆ ಯಾವ್ದಾರು ಒಂದು ಮಗುವಿನ ಮೇಲಿಗೆ ಲೈಂಗಿಕ ಕಿರುಕುಳ ಆಗಿದೆ ಅನ್ನೋ ಮಾಹಿತಿ ಇದ್ರೆ ನಾವು ಕಂಪಲ್ಸರಿಲಿ ನಾವು ಅದನ್ನ ರಿಪೋರ್ಟ್ ಮಾಡಲೇಬೇಕು. ಅದನ್ನ ನಾವು ನೆನಪಿನಲ್ಲಿ ಇಟ್ಕೊಳ್ಳೋಣ. ಇನ್ನೊಂದೇನಪ್ಪಾ ಅಂದ್ರೆ, ಸ್ಕೂಲ್ಗಳು ಕಂಪಲ್ಸರಿ ಮಕ್ಕಳಿಗೆ ಈ ಒಂದು ವಿಚಾರದ ಬಗ್ಗೆ ಟ್ರೈನಿಂಗ್ ಕೊಡಬೇಕು. ಬಹಳಷ್ಟು ಜನ ಕೇಳ್ತಾರೆ, ಹೈಸ್ಕೂಲ್ ಮಕ್ಕಳಿಗೆ ಕೊಟ್ರೆ ಸಾಕಾ? ಹೈಸ್ಕೂಲ್ ಮಕ್ಕಳಿಗೂ ಈ ವಿಚಾರದ ಬಗ್ಗೆ ಟ್ರೈನಿಂಗ್ ಬೇಕು. ಆದರೆ ಪ್ರತಿಯೊಂದು ಶಾಲೆಗೆ ಹೋಗುವ ಮಗುವಿಗೆ ಏಜ್ ಅಪ್ರೋಪ್ರಿಯೇಟ್ ಮೆಥಡ್ ಅಲ್ಲಿ ಈ ವಿಚಾರದ ಬಗ್ಗೆ ನಾವು ಟ್ರೈನಿಂಗ್ ಕೊಡಬೇಕು. ಉದಾಹರಣೆಗೆ, ಕಿಂಡರ್ ಗಾರ್ಟನ್ ಮಕ್ಳಿರ್ಲಿ ಬಿಡಿ, ಅವರು ಕೂಡ ಸ್ಕೂಲಿಗೆ ಬರ್ತಿದ್ದಾರೆ ಅಂದ್ರೆ ಅವ್ರಿಗೆ ಅರ್ಥ ಮಾಡ್ಕೊಳ್ಳೋ ಸಾಮರ್ಥ್ಯ ಇರುತ್ತೆ. ಅಂಥವರಿಗೆ ಕಾರ್ಟೂನಿನ ಮುಖಾಂತರ, ರೈಮ್ಸ್ ಮುಖಾಂತರ ಈ ವಿಚಾರದ ಬಗ್ಗೆ ಮಾಹಿತಿ ಕೊಡೋಣ. ಹಂಗೆ ಪ್ರೈಮರಿ ಸ್ಕೂಲ್, ಮಿಡ್ಲ್ ಸ್ಕೂಲ್, ಹೈಸ್ಕೂಲಿನ ಮಕ್ಳಿಗೂ ಈ ಮಾಹಿತಿ ಮುಖ್ಯ. ಜೊತೆಗೆ ನನ್ನ ಒಂದು ಬಹಳ ವಿನಮ್ರತೆಯಿಂದ ನಾನು ನಿಮ್ಗೆಲ್ಲರಿಗೂ ಕೇಳ್ಕೊಳ್ಳೋದು ಏನಪ್ಪಾ ಅಂದ್ರೆ, ಪೇರೆಂಟ್ಸ್ಗೂ ಕೂಡ ಈ ವಿಚಾರದ ಬಗ್ಗೆ ಟ್ರೈನಿಂಗ್ ಬೇಕು. ಎಷ್ಟೋ ಸಲ ಮಗು ಹೇಳುತ್ತೆ, ನನಗೆ ಈ ರೀತಿ ಗೊತ್ತಿರೋರು ನನಗೆ ಅಬ್ಯೂಸ್ ಮಾಡ್ತಾ ಇದ್ದಾರೆ ಅಂದ್ರೆ, ಪೇರೆಂಟ್ಸು ಮನೆಯಲ್ಲಿರೋರು ನಮ್ಮಂತ ಪರಿಸ್ಥಿತಿಲಿ ಇರಲ್ಲ. ಯಾಕಂದ್ರೆ ಅವ್ರಿಗೆ ಈ ವಿಚಾರದ ಬಗ್ಗೆ ಮಾಹಿತಿನೇ ಇಲ್ಲ. ಸೊ ಆದ್ರಿಂದ ನಾವೊಂದು 360 ಡಿಗ್ರಿ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ನ ಮಾಡ್ಕೊಳ್ಬೇಕಾಗುತ್ತೆ. ಉದಾಹರಣೆಗೆ, ಶಾಲೆಯ ಮ್ಯಾನೇಜ್ಮೆಂಟ್, ಶಾಲೆಯಲ್ಲಿನ ಟೀಚರ್ಸ್, ಪೇರೆಂಟ್ಸ್, ಮಕ್ಕಳು ಎಲ್ಲರಿಗೂ ಈ ಒಂದು ಮಾಹಿತಿ ಸಿಕ್ಕಿದಾಗ ಎಲ್ಲೋ ಒಂದು ಕಡೆ ನಾವು ಖಂಡಿತವಾಗ್ಲಿಯೂ ಮಕ್ಕಳ ಮೇಲೆ ಆಗುವ ದೌರ್ಜನ್ಯನ ತಡೆಗಟ್ಟುವ ಸಾಧ್ಯತೆ ಬಹಳ ಜಾಸ್ತಿ ಆಗುತ್ತೆ. ಇನ್ನೊಂದು ನೋಡಿ, ನಾವು ಸಮುದಾಯಗಳಿಗೆ ಹೋದಾಗ ಈ ವಿಚಾರದ ಬಗ್ಗೆ ಮಾತಾಡಲಿಕ್ಕೆ
ಕೆಲವೊಂದು ಪ್ರಶ್ನೆಗಳು ಬರ್ಬೋದು. ಈ ಸಮುದಾಯದಲ್ಲೇ ಯಾರೋ ಒಬ್ರು ಮಗುವಿನ ಮೇಲೆ ದೌರ್ಜನ್ಯ ಮಾಡೋ ಒಂದು ಇಚ್ಛೆ ಇರೋರು ಇದ್ರೆ ಈ ಟ್ರೈನಿಂಗ್ಗಳಲ್ಲಿ ಪಾಲ್ಗೊಳ್ಬೋದಾ? ನಾವು ತಪ್ಪು ಕಲ್ಪನೆಯಲ್ಲಿ ಇರೋದು ಬೇಡ. ಒಂದು ಸಮುದಾಯದಲ್ಲಿ ನಾವು ಹೋಗಿ ಈ ವಿಚಾರದ ಬಗ್ಗೆ ಮಾತಾಡಿದಾಗ ಯಾರಿಗೂ ಒಂದು ಕೆಟ್ಟ ಉದ್ದೇಶ ಇದ್ರು ಆ ವ್ಯಕ್ತಿಗೆ ಈಗ ಗೊತ್ತಾಗುತ್ತೆ ಅಲ್ಲ, ಈ ಸಮುದಾಯದಲ್ಲಿ ಈ ವಿಚಾರದ ಬಗ್ಗೆ ನಿಶ್ಶಬ್ದ ಇಲ್ಲ, ಜನ ಮಾತಾಡ್ತಾರೆ ಅನ್ನೋ ಒಂದು ಮಾಹಿತಿ ಇದ್ದಾಗ ಈ ಅಬ್ಯೂಸರ್ಗಳು ಮಕ್ಕಳಿಗೆ ತೊಂದರೆ ಕೊಡುವ ಒಂದು ಕೆಟ್ಟ ನಿರ್ಧಾರ ಮಾಡಲ್ಲ. ಅವ್ರಿಗೂ ಗೊತ್ತಾಗುತ್ತೆ ಏನಂತ ಮಾಡೋದು ಬೇಡ. ಸೊ ಅದರಿಂದ ನೋಡಿ, ಬಹಳಷ್ಟು ಜನ ಅಬ್ಯೂಸರ್ಗಳೇನಿರ್ತಾರೆ ಅವರು ಅಬ್ಸರ್ವ್ ಮಾಡ್ತಾರೆ. ಮೊದಲು ಏನ್ ಅಬ್ಸರ್ವ್ ಮಾಡ್ತಾರೆ, ಈ ಮಗುವಿನ ಫ್ಯಾಮಿಲಿಯಲ್ಲಿ ಈ ಮಗುಗೇನಾದ್ರು ತೊಂದರೆ ಕೊಟ್ರೆ ಕೇಳಿಸ್ಕೊಳ್ಳೋಂಥವ್ರು ಇದ್ದಾರಾ, ಈ ಟಾಪಿಕ್ ಏನಾದ್ರು ಬಂದ್ರೆ ಇವರು ರಿಪೋರ್ಟ್ ಮಾಡ್ತಾರಾ, ಈ ರೀತಿ ಅಬ್ಯೂಸರ್ಗಳು ಅಬ್ಸರ್ವ್ ಮಾಡ್ತಾರೆ. ಎಲ್ಲಿ ಅಬ್ಯೂಸರ್ಗಳಿಗೆ ಒಂದು ಮಾಹಿತಿ ತಲುಪುತ್ತೆ, ಏನು ಈ ಮಗುಗೂ ಟ್ರೈನಿಂಗ್ ಆಗಿದೆ, ಇಲ್ಲಿ ಮನೆಯಲ್ಲಿರೋರ್ಗೂ ಈ ವಿಚಾರದ ಬಗ್ಗೆ ಮಾಹಿತಿ ಇದೆ ಅಂದಾಗ ಅಬ್ಯೂಸರ್ಗಳು ಅಬ್ಯೂಸ್ ಮಾಡೋಂಥ ಪ್ರಯತ್ನನ ಮಾಡಲ್ಲ. ಸೊ ಅದಕ್ಕಾಗಿ ನಾವು ಒಂದು ನಿರ್ಧಾರ ಮಾಡಬೇಕು, ಏನು ಸಮುದಾಯದಲ್ಲಿರುವ ಎಲ್ಲ ಜನರಿಗೂ ಕೂಡ ನಾವು ಮಕ್ಕಳ ಮೇಲೆ ಆಗುವ ಲೈಂಗಿಕ ಕಿರುಕುಳದ ಬಗ್ಗೆ ಬಹಳ ವಿಶ್ಲೇಷಣೆಯಾಗಿ ಅಂದ್ರೆ ಕಾಂಪ್ರಹೆನ್ಸಿವ್ ಆಗಿ ನಾವು ಮಾಡೋದು ಬಹಳನೇ ಮುಖ್ಯ. ವಿಡಿಯೋನ ನೋಡಿದವ್ರಿಗೆ ಪ್ರತಿಯೊಬ್ಬರಿಗೂ ಈ ಒಂದು ಮಾಹಿತಿ ಬೇಕು. ಏನಪ್ಪಾ ಅಂದ್ರೆ, ನಮಗೆ ಮಕ್ಕಳ ಮೇಲೆ ಆಗುವ ಲೈಂಗಿಕ ಕಿರುಕುಳದ ಬಗ್ಗೆ ಏನಾದರೂ ಮಾಹಿತಿ ಇದ್ರೆ, ಯಾವುದಾದ್ರೂ ಕೇಸ್ ಇದ್ರೆ, ನೀವು ತಕ್ಷಣ ಏನು ಮಾಡಬೇಕು, 1098ಗೆ ಕಾಲ್ ಮಾಡಿ. ಒಂದು ಮಗು ನಿಮ್ಗೇನಾದರೂ ನನಗೆ ಈ ರೀತಿ ಆಗಿದೆ ಅಂದಾಗಲೂ ತಕ್ಷಣ ಕಾಲ್ ಮಾಡಿ. ಅಥವಾ ಇನ್ಯಾರಾದರೂ ಈ ಥರ ಪ್ರಯತ್ನ ಪಡ್ತಿದ್ದಾರೆ, ಹಿಂಗಾಗಬಹುದೇನೋ, ಆಗಿಲ್ಲ ಬಟ್ ಆಗಬಹುದೇನೋ ಅನ್ನೋ ಒಂದು ಭಯ ಇದ್ರೂ ಕೂಡ ದಯವಿಟ್ಟು ನೀವು ಕಾಲ್ ಮಾಡಿ. ಈ ವಿಚಾರದ ಬಗ್ಗೆ ನೀವು ಮಾಹಿತಿ ಕೊಡೋದು ನಮ್ಮೆಲ್ಲರ ಜವಾಬ್ದಾರಿ. ಏನು ನಂಬರ್ ಅಂದ್ರೆ 1098, ಇದು ಮಕ್ಕಳ ಸಹಾಯವಾಣಿ.